Namaste. Happy evening, all of you. Excellent evening. Welcome, my dear students. Happy evening, all of you. ಎಲ್ಲರಿಗೂ ಸ್ವಾಗತ. Happy evening. Happy evening, sir. Happy evening, Guruji. sir. Good evening, sir. Happy evening, sir. Good evening, sir. Happy evening, sir. Happy evening, sir. Happy evening, Guruji. Happy evening, Guruji. Happy evening, sir. Happy evening, Happy Guruji. Happy evening, Gurugale. ನಮಸ್ತೆ ಗುರುಗಳೇ. Happy evening, Gurugale. Happy evening, Guruji. ರಾಮಗಳು ಗುರೂಜಿ. Happy evening, Happy evening, sir. Happy evening. Get ready. Camera on ಮಾಡ್ಕೊಳ್ಳಿ. Happy All of evening, you. sir. Camera on ಮಾಡ್ಕೊಳ್ಳಿ. Get ready. Sir. Happy evening, Guruji. Happy evening, Guruji. Namaste. Happy evening, Guruji. Happy evening, sir. So welcome all of you. Thank you. ಯಾರೆಲ್ಲ ಲೈವ್ ಅಲ್ಲಿ ಜಾಯಿನ್ ಆಗಿದ್ರ awesome. So welcome all of you for this wonderful, amazing new moon rituals. ಅಮಾವಾಸ್ಯೆಯ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ಬೇಕಾಗಿರೋಂಥ ಸಾಮಗ್ರಿಗಳು ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಬೇಕು ವೈಟ್ ಶೀಟ್, ಓಕೆ, ವೈಟ್ ಕಲರ್ ಶೀಟ್, ಜೊತೆಗೆ ಬೇಕು ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್ ಯಾವ್ದಾದ್ರು ನಡೆಯುತ್ತೆ, ರೆಡ್ ಕಲರ್, ಒಂದು ತಟ್ಟೆ ಅಥವಾ ಬೌಲ್, ಒಂದು ಚಿಮಟಾ ಅಥವಾ ಹೋಲ್ಡರ್, ಜೊತೆಗೆ ಕ್ಯಾಂಡಲ್, ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಮತ್ತೆ ಇಟ್ಕೊಳ್ಳಿ ಜೊತೆಗೆ ನೀರ್ ಬಾಟಲ್. ಸರಿನಾ? ಈ ಎಷ್ಟು ಸಾಮಗ್ರಿಗಳನ್ನ ಐ ಥಿಂಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಆಲ್ರೆಡಿ. ಮತ್ತೆ 5 ಗುರಿಗಳು, ನಿಮ್ಮ ವಿಶಸ್ ಏನಿದೆ ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸರಿನಾ? ಇನ್ ಕೇಸ್ ಯಾರಾದ್ರೂ ಮಾಡ್ಕೊಂಡಿಲ್ಲ ಅಂದ್ರೆ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ. ವೈಟ್ ಪೇಪರ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ, ತಗೊಳ್ಳಿ. ರೆಡ್ ಕಲರ್ ಪೆನ್ನು, ರೆಡ್ ಕಲರ್ ಮಾರ್ಕರ್ ತಗೊಳ್ಳಿ. ಓಕೆ, ಸೂಪರ್. 540 ಜನ ಸ್ಟಿಲ್ ಕೌಂಟಿಂಗ್ ಆಡ್ ಆಗ್ತಾ ಇದ್ದೀರಾ. ವೆರಿ ಗುಡ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಹುಣ್ಣಿಮೆ ಅಮಾವಾಸ್ಯೆ ಈ ರಿಚುವಲ್ಸ್ಗೆ, ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂಥವ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಫಸ್ಟ್ ಟೈಮ್ ಅಥವಾ FT ಅಂತ ಹಾಕಿ, ಅಥವಾ ಫಸ್ಟ್ ಅಂತ ಹಾಕಿ. ಎಸ್, FT, ಫಸ್ಟ್ ಟೈಮ್. ಓಕೆ, ಸೋ ಮೆನಿ ಆರ್ ದೇರ್. ಆಲ್ರೆಡಿ ಸ್ಟೂಡೆಂಟ್ಸ್ ನಿಮ್ಮ ಯಂತ್ರಗಳು, ಲಕ್ ಯಂತ್ರ, ಮನಿ ಯಂತ್ರ ಇದೆ, ಅದು ಇಟ್ಕೊಳ್ಳಿ, ಚಾರ್ಜ್ ಮಾಡ್ತಿರಂತೆ. ಹಾಗೆ ಕ್ರಿಸ್ಟಲ್ಸ್, ನಿಮ್ಮ ಕ್ರಿಸ್ಟಲ್ಸ್, ಸ್ಫಟಿಕ, ಬೇರೆ ಬೇರೆ ಕ್ರಿಸ್ಟಲ್ಸ್ ಎಲ್ಲ ಇದ್ರೆ ಅದನ್ನು ಚಾರ್ಜ್ ಮಾಡ್ಕೋಬಹುದು, ಕ್ಲೆನ್ಸ್ ಮಾಡ್ಕೋಬಹುದು. ಡನ್? ಓಕೆ, ಲೆಟ್ಸ್ ಸಿ ಯಾರೆಲ್ಲ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ತಾ ಇದ್ರೆ ಒಂದ್ಸರಿ ಸ್ಕ್ರಾಲ್ ಮಾಡಿ ನೋಡ್ತೀನಿ. ಓಕೆ, ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ಎಲ್ಲ ಐ ಕ್ಯಾನ್ ಸಿ ಮೈ ಓಲ್ಡ್ ಸ್ಟೂಡೆಂಟ್ಸ್. ಸೋ ಮೆನಿ ಕ್ಯಾಮ್ರಾ ಆಫ್ ಮಾಡಿದೀರಾ, ಎಷ್ಟೊಂದು ಜನ ಕ್ಯಾಮ್ರಾ ಆಫ್ ಮಾಡಿದೀರಾ. ಕಮಾನ್, ಇನ್ಯಾವುದು ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ತೀರಾ ಅಲ್ವಾ? ರಿಚುವಲ್ಸ್ಗೆ ನೀವು ಕ್ಯಾಮ್ರಾ ಆನ್ ಮಾಡಿಲ್ಲ ಅಂದ್ರೆ ದೆನ್ ವಾಟ್ ಎಲ್ಸ್ ಯು ವಿಲ್ ಗೆಟ್ ದ ಎನರ್ಜಿ. ಕಮಾನ್, ಕ್ಯಾಮ್ರಾ ಆನ್ ಮಾಡಿ. ಡನ್, ವೆರಿ ಗುಡ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಕ್ವಿಕ್ ಆಗಿ ಹೇಳ್ತೀನಿ ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ಮಹತ್ವ ಏನು ಅಂತ ಹೇಳಿ. ಫಸ್ಟ್ ಆಫ್ ಆಲ್, ಇವತ್ತೇನು ಅಮಾವಾಸ್ಯೆ ಅಂದ್ರೆ ಏನರ್ಥ? ನ್ಯೂ ಮೂನ್ ಅಂದ್ರೆ ಏನು? ನೋ ಮೂನ್ ಅಂತ ಅಂದ್ರೆ ಚಂದ್ರ ಇಲ್ಲ ಅಂದ್ರೆ ನಮಗೆ ಕಾಣಿಸಲ್ಲ, ಚಂದ್ರ ಇಲ್ಲ ಅಂತ ಅರ್ಥ. ನೋ ಮೂನ್ ಅಂದ್ರೆ ಆಕ್ಚುಲಿ ತುಂಬಾ ಜನ ಅನ್ಕೊಂಡಿರ್ತಾರೆ ಅಮಾವಾಸ್ಯೆ ಅಂದಾಗ ತುಂಬಾ ಕೆಟ್ಟದು, ಒಳ್ಳೇದಲ್ಲ, ನೆಗೆಟಿವ್ ಎನರ್ಜಿ ಅಂತೆಲ್ಲ ಅನ್ಕೊಂಡಿರ್ತಾರೆ ಅಲ್ವಾ? ನನ್ನ ಮನ್ಸಲ್ಲೂ ಹಂಗೆ ಇತ್ತು.
ಲಾಂಗ್ ಬ್ಯಾಕ್ ಮೊದಲೆಲ್ಲ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಬಟ್ ವೆನ್ ಐ ಎಂಟರ್ಡ್ ಅಕಲ್ಟ್ ಫೀಲ್ಡ್ಗೆ ಎಂಟರ್ ಆದ್ಮೇಲಿಂದ ಎಲ್ಲವನ್ನ ಕಲ್ತ ಮೇಲಿಂದ ದೆನ್ ಐ ರಿಯಲೈಸ್ಡ್ ಐ ಲರ್ನ್ ಕಲ್ತ್ಕೊಂಡೆ. ಓಕೆ, ಅಮಾವಾಸ್ಯೆ ಹುಣ್ಣಿಮೆ ವೆರಿ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಸೊ ಚಂದ್ರನ ಪ್ರಭಾವ ತುಂಬಾ ಇರುತ್ತೆ ಅವತ್ತು, ಎನರ್ಜಿ ತುಂಬಾ ಹೈ ಆಗಿರುತ್ತೆ. ಸೊ ಅಮಾವಾಸ್ಯೆ ಏನಾಗುತ್ತೆ ನೋಡಿ, ಅಮಾವಾಸ್ಯೆ ಇವತ್ತು ಝೀರೋ, ನೋ ಮೂನ್ ಅಂತ, ಝೀರೋ ಅಂತ ಅರ್ಥ. ಸೊ ಇವತ್ತೇನು ರಿಚುವಲ್ ಮಾಡ್ತೀವಿ, ಇಲ್ಲಿಂದ ಚಂದ್ರ ಏನಾಗ್ತಾನೆ, ವೃದ್ಧಿ ಆಗ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿಂದ ಹುಣ್ಣಿಮೆ ಬರುತ್ತಲ್ವಾ, ಸೊ ಚಂದ್ರ ಬೆಳೀತಾ ಹೋಗ್ತಾನೆ. ಸೊ ಇವತ್ತಿನ ದಿನ ಏನು ರಿಚುವಲ್ ನ ನೀವು ಫಾಲೋ ಮಾಡ್ತೀರಾ, ನಿಮ್ಮ ವಿಶ್ ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಹೇಗೆ ಚಂದ್ರ ವೃದ್ಧಿ ಆಗ್ತಾ ಬೆಳೀತಾ ಪೂರ್ಣ ಚಂದ್ರ ಆಗ್ತಾನೋ, ಹಾಗೆ ನಿಮ್ಮ ವಿಶ್ ಕೂಡ ಏನಾಗುತ್ತೆ, ಬೆಳೀತಾ 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 ಪೂರ್ಣಗೊಳ್ಳುತ್ತೆ, ಅಚೀವ್ ಆಗುತ್ತೆ. ಸೊ ದಟ್ ಈಸ್ ವೈ ಅಮಾವಾಸ್ಯೆ ಆಕ್ಚುಲಿ ಒಳ್ಳೇದು. ಏನೇ ಶುರು ಮಾಡ್ಬೇಕಂದ್ರು, ಹೊಸಾದ್ ಮಾಡ್ಬೇಕಂದ್ರು, ನಿಮ್ಮ ಗುರಿ ಬೀಜ ಹಾಕ್ಬೇಕು, ಅದು ಬೆಳಿಬೇಕು, ಸ್ಪ್ರೌಟ್ ಆಗಿ ಮರ ಫಲ ಕೊಡ್ಬೇಕಂದ್ರು ಕೂಡ ಅಮಾವಾಸ್ಯೆ ಇಸ್ ವೆರಿ ಗುಡ್ ಆಕ್ಚುಲಿ. ಸೊ ದಟ್ ಈಸ್ ವೈ ಯು ಮೈಟ್ ಸಿ ಕೆಲವು ಕಮ್ಯುನಿಟಿಗಳಲ್ಲಿ ಏನ್ ಮಾಡ್ತಾರೆ, ಅಮಾವಾಸ್ಯೆ ಕಾಯ್ತಾ ಇರ್ತಾರೆ, ಏನಾದ್ರು ಬೈ ಮಾಡ್ಬೇಕು, ತಗೋಬೇಕು, ಅಥವಾ ರಿಜಿಸ್ಟರ್ ಮಾಡ್ಕೋಬೇಕು, ಕಾರ್ ತಗೋಬೇಕು, ಇದೆಲ್ಲದಕ್ಕೂ ಅಮಾವಾಸ್ಯೆ ಕಾಯ್ತಾ ಇರ್ತಾರೆ. ಆಕ್ಚುಲಿ ಅಮಾವಾಸ್ಯೆ ದಿನ ಮಾಡೋದು ತುಂಬಾ ಒಳ್ಳೇದು. ನೀವು ನೋಡಿ, ನಮ್ಮ ಪೂಜೆ ಹಬ್ಬಗಳಲ್ಲೇ ನೋಡಿ, ಎಷ್ಟೊಂದು ಅಮಾವಾಸ್ಯೆ ದಿನ ಎಷ್ಟೋ ಹಬ್ಬಗಳು ಬರುತ್ತೆ ಅಲ್ವಾ. ಅಂದ್ರೆ ಆಕ್ಚುಲಿ ಅವತ್ತು ಒಳ್ಳೇದು ಅಂತ ಅರ್ಥ. ಸೊ ಅಮಾವಾಸ್ಯೆ ದಿನ ನೀವ್ ಏನ್ ಮಾಡ್ತೀರಾ ಆಕ್ಚುಲಿ ಅದು ಒಳ್ಳೇದಾಗುತ್ತೆ. ಸೊ ಅದನ್ನ ತೆಗೆದಾಕ್ಬಿಡಿ ಮೈಂಡ್ ಇಂದ. ಓಕೆ, ಯಾವತ್ ನನ್ಗೆ ಇದು ಕಲ್ತ್ಕೊಂಡೆ, ಕಂಪ್ಲೀಟ್ಲಿ ರಿಮೂವ್. ಐ ಬಿ ವೇಟಿಂಗ್ ಫಾರ್ ಅಮಾವಾಸ್ಯೆ ರಿಚುವಲ್ಸ್, ರೈಟ್. ಸೊ ಇವತ್ತಿನ ರಿಚುವಲ್ ವೈಟ್ ಪೇಪರ್ ಅಲ್ಲಿ ಮಾಡೋಣ. ಡನ್. ಅಂಡ್ ನಮ್ಮ ಕಮ್ಯುನಿಟಿನಲ್ಲಿ ಇಲ್ಲಿ ತನಕ ಲಾಸ್ಟ್ 2-3 years ಇಂದ ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದೀವಿ. ನಮ್ಮೆಲ್ಲ ಸ್ಟೂಡೆಂಟ್ಸ್ ಎವ್ರಿ ಮಂತ್ ಹುಣ್ಣಿಮೆ ಅಮಾವಾಸ್ಯೆ ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದು ಸಾಕಷ್ಟು ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ, ಸಾಕಷ್ಟು ಅದರಿಂದ ಗೋಲ್ಸ್ ವಿಶಸ್ನೆಲ್ಲ ಅಚೀವ್ ಮಾಡ್ಕೊಂಡಿದ್ದಾರೆ. ಓಕೆ, ಐ ಕ್ಯಾನ್ ಸಿ ಸೋ ಮೆನಿ ಎಕ್ಸಾಂಪಲ್ಸ್. ಓಕೆ, ಸೊ ಲಾಸ್ಟ್ 2-3 months ಇಂದ ಅಟೆಂಡ್ ಮಾಡಿದಂಥವ್ರು ಎಷ್ಟು ಜನ ರಿಸಲ್ಟ್ಸ್ ಪಡ್ಕೊಂಡಿದ್ದೀರಾ, ಲೆಟ್ ಮಿ ನೋ. ಅನ್ಮ್ಯೂಟ್ ಮಾಡಿ ಹೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಐ ಗಾಟ್ ದ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಪಡ್ಕೊಂತ ಇದೆ ಸರ್. ಪಾಸಿಟಿವ್ ಇದೆ ಸರ್. ಸೂಪರ್, awesome, wonderful. So I'm very very happy that ಸಾಕಷ್ಟು ಜನಕ್ಕೆ ಈ ಒಂದು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ಇಂದ ಒಳ್ಳೇದಾಗ್ತಾ ಇದೆ, ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ ನೋಡಿದಾಗ ತುಂಬಾ ಖುಷಿ ಅನ್ಸುತ್ತೆ. ಐ ಫೀಲ್ ವೆರಿ ಬ್ಲೆಸ್ಡ್, ರೈಟ್. ಸೊ ದಟ್ ಇಸ್ ವೈ ಏನ್ ಮಿಸ್ ಮಾಡಿದ್ರು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ಮಾತ್ರ ಮಿಸ್ ಮಾಡಿ ಆದಷ್ಟು ಲೈವ್ ಅಲ್ಲಿ ಅಟೆಂಡ್ ಮಾಡಿ. ಅದನ್ನ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ರಿಪ್ಲೇ ಯೂಟ್ಯೂಬ್ ಅಲ್ಲಿ ಬರುತ್ತಲ್ಲ, ಅದನ್ನ ನೋಡ್ಕೊಂಡು ಅವತ್ತೇ ರಾತ್ರಿ ಅಥವಾ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡಿ ಮುಗಿಸ್ಬೇಕು ನೀವು. ಡನ್, ರೆಡಿ? ಎಲ್ಲರೂ ರೆಡಿ ಇದ್ದೀರಾ? ಆರ್ ಯು ಆಲ್ ರೆಡಿ ವಿತ್ ದ ಪ್ರಿಪರೇಷನ್? ಲೆಟ್ ಮಿ ನೋ. ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ, ಸೊ ದಟ್ ಶುರು ಮಾಡೋಣ. ಆರ್ 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 ಆರ್. ಎಸ್, ಕಮ್ ಆನ್. ಸೊ ಬೈ ದ ವೇ ಈ ವಾರ ಗಣೇಶ ಚತುರ್ಥಿ ಇದೆ, ಗಣೇಶನ ಕೂರಿಸ್ತೀವಿ, ಹಬ್ಬ ಮಾಡ್ತೀವಿ ಅಲ್ವಾ. ಸೊ ನೈಸ್. ಪಕ್ಷ ಮಾಸ ಯಾವಾಗಿಂದ ಸ್ಟಾರ್ಟ್? ಎನಿಬಡಿ ನೋಸ್? ಅನ್ಮ್ಯೂಟ್ ಮಾಡಿ ಹೇಳಿ. 16 ಓಕೆ, 18th 19th ಮೇಲೆ. ಸೊ ಆ ಟೈಮಲ್ಲಿ ಎನಿ ಒನ್ ಡೇ ಐಲ್ ಫಿಕ್ಸ್ ಅಂಡ್ ಐಲ್ ಅನೌನ್ಸ್ ಒನ್ ಪವರ್ಫುಲ್ ಹೀಲಿಂಗ್ ಸೆಷನ್, ಕಾರ್ಮಿಕ್ ಹೀಲಿಂಗ್ ಸೆಷನ್ ಅನೌನ್ಸ್ ಮಾಡ್ತೀನಿ. ಇಟ್ಸ್ ಅ ಪೇಯ್ಡ್ ಒನ್.
ಓಕೆ 3 ಅವರ್ ನಡೆಯುತ್ತೆ. ಸೆಂಟ್ರಲ್ ಬ್ರೇಕ್ ಕೊಡ್ತೀನಿ, ಅನೌನ್ಸ್ ಮಾಡ್ತೀನಿ, ಅಂದ್ರೆ ಅನೌನ್ಸ್ ಆಗುತ್ತೆ, ಗ್ರೂಪ್ ಅಲ್ಲಿ ಅನೌನ್ಸ್ ಆಗುತ್ತೆ. ಯು ಕ್ಯಾನ್ ಆಲ್ ಅಟೆಂಡ್, ಯು ಕ್ಯಾನ್ ಆಲ್ ಜಾಯಿನ್ ಫಾರ್ ಕಾರ್ಮಿಕ್ ಹೀಲಿಂಗ್ ಸೆಷನ್. ತುಂಬಾ ಲಾಂಗ್ ಟೈಮ್ ಆಗಿದೆ ನಾನು ಹೀಲಿಂಗ್ ಸೆಷನ್ ಮಾಡಿ. ಸೊ ಈ ಪಕ್ಷ ಮಾಸದಲ್ಲಿ ಒಂದು ಮಾಡ್ತೀನಿ, ರೆಗ್ಯುಲರ್ ಆಗಿ ಮಾಡ್ತೀನಿ ನಾನು. ಸೊ ವಿಲ್ ಡೂ ದಟ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ಒನ್ ವೈಟ್ ಶೀಟ್. ಹೀಗೆ ಇಟ್ಕೊಳ್ಳಿ, ಹೀಗ್ ಬೇಡ, ಹೀಗೆ ಇಟ್ಕೊಳ್ಳಿ, ವರ್ಟಿಕಲಿ ಹೀಗೆ ಇಟ್ಕೊಳ್ಳಿ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್ ಯಾವ್ದಾದ್ರು ಸರಿ ತಗೊಳ್ಳಿ. ಈಗ ನಿಮಗೆ ಬೇಕು 5 ವಿಶಸ್. 5 ವಿಶಸ್ ಅಂದ್ರೆ ನಿಮ್ಮ ಇಲ್ಲಿಂದ ವೆರಿ ಇಮಿಡಿಯೇಟ್ ಆಗಿ 1 ಮಂತ್ ಅಲ್ಲಿ, 2 ಮಂತ್ಸ್ ಅಲ್ಲಿ, 3 ಮಂತ್ಸ್ ಅಲ್ಲಿ, 6 ಮಂತ್ಸ್ ಅಲ್ಲಿ ಏನನ್ನ ಪಡ್ಕೋಬೇಕು, ಅಚೀವ್ ಮಾಡಬೇಕು, ಸಿಗಬೇಕು, ಸರಿ ಹೋಗ್ಬೇಕು ಅಂತ ಒಂದು ವಿಶ್ ಅನ್ನ ಮೈಂಡ್ ಅಲ್ಲಿ ರೆಡಿ ಇಟ್ಕೊಳ್ಳಿ, ಅಥವಾ ಒಂದು ಬುಕ್ ಅಲ್ಲಿ ಬರೆದು ಇಟ್ಕೊಂಡಿದ್ರೆ ಅದು ಕೂಡ ಓಕೆ. ನೋಡಿ, ವಿಶ್ ಅಂದಾಗ ಇಟ್ ಕ್ಯಾನ್ ಬಿ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಇರ್ಬೋದು, ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಕರಿಯರ್ ಬಗ್ಗೆ ಇರ್ಬೋದು, ಅಂದ್ರೆ ಜಾಬು, ಬಿಸ್ನೆಸ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ಮನಿ ಬಗ್ಗೆ ಕೂಡ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆನೂ ಇರ್ಬೋದು, ಅಥವಾ ಏನೋ ಬೈ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಕೂಡ ಇರ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಇದ್ರಲ್ಲಿ ಬರಿಬೇಕು, 5 ವಿಷ್ನ ಬರೀತೀರಾ. ಹೆಂಗ್ ಬರೀತೀರಾ? ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಸೊ ಇದು ಒಂದು ಗ್ರಾಟಿಟ್ಯೂಡ್ ಥ್ಯಾಂಕ್ ಯು ಲೆಟರ್. ಇದು ಯಾರಿಗೆ? ಯೂನಿವರ್ಸ್ಗೆ. ಸೊ ನಾವು ಆಲ್ರೆಡಿ ನನಗೆ ಸಿಕ್ಕಿದೆ, ಆಗಿದೆ, ಆಗ್ತಾ ಇದೆ ಅಂತ ಹೇಳಿ ಒಂದು ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ನ ಬರೆದು ಯೂನಿವರ್ಸ್ಗೆ ಮೊದಲೇ ಅಡ್ವಾನ್ಸ್ ಅಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದೀವಿ. ಸೊ ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಮನಿ, ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ 5 lakh rupees. ಅಂದ್ರೆ ಈಗ 5 lakh rupees ಅಲ್ಲ, 5 lakh rupees ಅರ್ನ್ ಮಾಡ್ಬೇಕಂತ ಹೇಳಿದ್ರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಹವ್ ರಿಸೀವ್ಡ್ 5 lakh rupees, ಐ ಹವ್ ಅರ್ನ್ಡ್ 5 lakh rupees. ನಾನು ಆಲ್ರೆಡಿ 5 ಲಕ್ಷ ರೂಪಾಯಿ ಗಳಿಸಿದ್ದೀನಿ, ಅರ್ನ್ ಮಾಡಿದ್ದೀನಿ. ಈ ರೀತಿ ಅಫರ್ಮೇಶನ್ ರೂಪದಲ್ಲಿ ಬರೀತೀರ. ಓಕೆ, ಅಥವಾ ಜಾಬ್ ಸಿಗ್ಬೇಕು, ಅಥವಾ ಪ್ರಮೋಷನ್ ಆಗ್ಬೇಕು, ಥ್ಯಾಂಕ್ ಯು ಸೋ ಮಚ್, ಐ ಗಾಟ್ ದ ಪ್ರಮೋಷನ್, ಐ ಗಾಟ್ ದ ಜಾಬ್, ಐ ಗಾಟ್ ಸೆಲೆಕ್ಟೆಡ್ ಇನ್ ದಿಸ್ ಕಂಪನಿ, ವಿಚ್ ಎವರ್ ನಿಮ್ಮ ಮಂಡಳಿ ಏನಿರುತ್ತೋ ಅದು, ವಿತ್ ದಿಸ್ ಪ್ಯಾಕೇಜ್. ಈ ತರ ಅಫರ್ಮೇಶನ್ ರೂಪದಲ್ಲಿ ಬರೀತೀರ. ಡನ್. ಆರ್ ಈಗ ನೀವು ಒಂದು ಲ್ಯಾಪ್ಟಾಪ್ ಬೈ ಮಾಡಬೇಕು, ಅಥವಾ ಮೊಬೈಲ್ ಬೈ ಮಾಡಬೇಕು, ಬೈಕ್ ಬೈ, ಕಾರ್ ಬೈ ಮಾಡಬೇಕು. ಸೊ ಆಲ್ರೆಡಿ ಬೈ ಮಾಡಿದೀರಾ. ಯೂಸ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಯೂಸಿಂಗ್ ಮೈ ನ್ಯೂ ಲ್ಯಾಪ್ಟಾಪ್, ಐ ಮ್ಯಾಕ್ ಲ್ಯಾಪ್ಟಾಪ್. ಈ ರೀತಿಯಾಗಿ ಬರೀತೀರಾ, ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಎಸ್. I'm so happy that daily I'm waking up at Brahma Muhurta, 4 o'clock, 5 o'clock and doing my rituals. Affirmation ರೂಪದಲ್ಲಿ ಬರೀತೀರಾ. ಓಕೆ, 1 ಶೀಟ್ ಅಲ್ಲೇ ಬರೆಯೋದು, ತುಂಬಾ ದೊಡ್ಡದಾಗೇನು ಬರೆಯಲ್ಲ, 1 ಲೈನ್ ಅಲ್ಲಿ ಬರೀತೀರಾ ಅಷ್ಟೇ. ಸಾಧ್ಯ ಆಗಿಲ್ಲ ಅಂದ್ರೆ ಹಿಂದೆ ಕೂಡ ಬರಿಬಹುದು ನೀವು, ನೋ ಪ್ರಾಬ್ಲಮ್. ಸರಿನಾ? ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಪ್ರೇ ಮಾಡಿ ಫಸ್ಟ್ ಒಂದ್ಸರಿ. ಪ್ರತಿಯೊಬ್ರು ನೇರವಾಗಿ ಕೂತ್ಕೊಳ್ಳಿ. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀಬಹುದು, ಆರಾಮ್ಸ ಕನ್ನಡದಲ್ಲಿ ಬರೀರಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬಂದು ಕಣ್ಮುಂದೆ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ, ಅವರ ಆಶೀರ್ವಾದವನ್ನ ಪಡ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ. ಈ ರಿಚುವಲ್ಸ್ ನನಗೆ ಒಳ್ಳೆ ರಿಸಲ್ಟ್ಸ್ ಬರೋ ತರ, ಅನ್ಕೊಂಡಿದ್ದೆಲ್ಲ ಆಗೋ ತರ ನನಗೆ ಆಶೀರ್ವದಿಸಿ, ಬ್ಲೆಸ್ ಮಾಡಿ ಅಂತ ಹೇಳಿ ಪ್ರೇ ಮಾಡ್ತಾ, ರಬ್ ಯೋರ್ ಪಾಮ್ಸ್, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಟೇಕ್ ದ ರೆಡ್ ಮಾರ್ಕರ್ ಅಥವಾ ರೆಡ್ ಪೆನ್,
ಸ್ಟಾರ್ಟಿಂಗ್ ಇಲ್ಲಿ ಹೆಡ್ಡಿಂಗ್ ಬರೀತೀರಾ, ದೊಡ್ಡದಾಗ ಒಂದು ಹೆಡ್ಡಿಂಗ್ ಅಲ್ಲಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್. ಟು ಮೈ ಡಿಯರ್ ಯೂನಿವರ್ಸ್ ದೊಡ್ಡದಾಗಿ ಹೆಡಿಂಗ್ ಅಲ್ಲಿ ಬರೀತೀರಾ. ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಕೆಳಗಡೆ ಬರೀರಿ 3 ಬಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲೇ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ದೀರಾ. ಯಾಕೆ? ಇದೆಲ್ಲ ನಂಗೆ ಆಗಿದೆ ಆಲ್ರೆಡಿ, ಇದೆಲ್ಲ ನಂಗೆ ಸಿಕ್ಕಿದೆ. ಕನ್ನಡದಲ್ಲಿ ಬರೆಯೋರು ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ಅದರ ಕೆಳಗಡೆ 1 2 3 4 5 ಬರೀತೀರ. ಡನ್. ಸೊ ಈ ರೀತಿಯಾಗಿ 1 by 1 1 by 1 1 by 1. ಸಾಲಿಲ್ಲ ಅಂದ್ರೆ ಹಿಂದೆಗಳು ಕೂಡ ಬರಿಬಹುದು, ಬರೀರಿ. ಸೊ ನಾನು ಕೂಡ ಬರೀತೀನಿ ಇವಾಗ, ನೀವು ಕೂಡ ಎಲ್ಲರೂ ಬರೀರಿ. ಬರಿಬೇಕಾದ್ರೆ ವಿತ್ ಲಾಟ್ ಆಫ್ ಎನರ್ಜಿ, ಫೀಲಿಂಗ್ಸ್, ಇಮೋಷನ್ ಒಂದಿಗೆ, ಲಾಟ್ ಆಫ್ ಗ್ರಾಟಿಟ್ಯೂಡ್ ಒಂದಿಗೆ ಬರೀರಿ. ಗಮನ ಬರೆಯೋದ್ರ ಕಡೆ ಇರಲಿ, ಎಲ್ಲೆಲ್ಲೋ ಗಮನ ಬೇಡ. ಫೋಕಸ್ ನಿಮ್ಮ ಅಫರ್ಮೇಶನ್, ಗ್ರಾಟಿಟ್ಯೂಡ್ ಬಗ್ಗೆ ಇರಲಿ. ಎಸ್, ನಿಮ್ಗೇನ್ ಬೇಕು ಅದು, ನನಗೇನ್ ಬೇಕು ಅಲ್ಲ, ನಿಮ್ಗೇನ್ ಬೇಕು ಅದು. ನನಗೇನ್ ಬೇಕು ಅದು ಬೇಕಾದ್ರೆ ಬರೀರಿ, ನಿಮ್ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗ್ಲಿ ನನಗೂ. ಏನ್ ಬರಿಬೇಕು? ನಿಮ್ಮ ವಿಶಸ್, ನಿಮ್ಮ ಏನು ಪಡ್ಕೋಬೇಕು, ಏನು ಅಚೀವ್ ಮಾಡಬೇಕು, ಏನು ರಿಸಲ್ಟ್ಸ್ ಬರಬೇಕು ಇಲ್ಲಿಂದ 1 month 2 3 months ಅಲ್ಲಿ, ಅದನ್ನ ಆಲ್ರೆಡಿ ಆಗಿದೆ, ಸಿಕ್ಕಿದೆ ಅಂತ ಹೇಳಿ ಅಫರ್ಮೇಶನ್ ರೂಪದಲ್ಲಿ ಬರೀತೀರ. ಈಗ ಜಾಯ್ನ್ ಆದ ತಿಳ್ಕೊಳ್ಳಿ.
more than five ಬರೀರಿ, or 1 or 2 extra ಬರೆದ್ರು your choice. ಎಸ್, ಆದಂತವರು ಕೆಳಗಡೆ ಬರೀರಿ ಮತ್ತೊಂದು ಬಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಪಕ್ಕದಲ್ಲಿ ನಿಮ್ ಸೈನ್ ಹಾಕಿ, ಲಾಸ್ಟ್ ಅಲ್ಲಿ ಸೈನ್ ಹಾಕಿ. ಜಾಗ ಇಲ್ದೇ ಇರೋರು ಹಿಂದೆ ಕೂಡ ಬರಿಬಹುದು. ಕೊನೆದಾಗಿ ಬರೀತೀರಾ ಮತ್ತೊಮ್ಮೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಸೈನ್ ಮಾಡಿ, ನಿಮ್ಮ ಸಿಗ್ನೇಚರ್ನ ಹಾಕಬೇಕು. ಡನ್. ಇನ್ನ ಕೆಲವರು ಬರೀತಾ ಇದ್ದೀರಾ? ಎಸ್. If you are done, D ಅಂತ ಹಾಕಿ, so that I'll get to know. Okay, done. Good. So take the sheet. ಬರ್ದಿರೋದು ನನ್ನ ಕಡೆ ಇದೆ, ಅದನ್ನ ಹಿಂಗೆ ಇಟ್ಕೊಳ್ತೀನಿ. ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಬೇಕು. ಮೇಲ್ಗಡೆಯಿಂದ ನಿಮ್ ಕಡೆಗೆ ಒಂದು ಫೋಲ್ಡ್ ಮಾಡ್ತೀರಾ, ಮತ್ತೆ ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಇನ್ನೊಂದು ಬಾರಿ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಹೀಗೆ I'll show you one more time. ಇನ್ನೊಂದ್ಸರಿ ತೋರಿಸ್ತೀನಿ. ಬರ್ದಿರೋದು ನನ್ ಕಡೆ. Okay, I'll hold like this. ಮೇಲ್ಗಡೆಯಿಂದ ನನ್ ಕಡೆ ಫೋಲ್ಡ್ ಮಾಡ್ಬೇಕು ಒಂದು ಬಾರಿ, ಮತ್ತೆ ಟರ್ನ್ ಮಾಡ್ತೀನಿ, ತಿರುಗಿಸ್ತೀನಿ, ಮತ್ತೆ ಮೇಲ್ಗಡೆಯಿಂದ ನನ್ ಕಡೆಗೆ ಇನ್ನೊಂದು ಬಾರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಓಕೆ, ಇಷ್ಟು ಆಗಿದ್ರೆ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಲೆಟರ್ಗೆ ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ, ಕೃತಜ್ಞತೆನ ಸಲ್ಲಿಸೋಣ. ಇದರಲ್ಲಿ ನಮ್ಮ ಪ್ರೀತಿ ಎನರ್ಜಿಯನ್ನೆಲ್ಲ ತುಂಬೋಣ. ಓಕೆ, ಸೊ ಪ್ರತಿಯೊಬ್ರು ಟೇಕ್ ದಿಸ್, ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಲಿ ಇಟ್ಕೊಳ್ಳಿ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ಎಲ್ಲ ವಿಷಸ್ ನನಗೆ ತುಂಬಾ ಈಸಿಯಾಗಿ, ತುಂಬಾ ಬೇಗನೆ ಅಚೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಯೂನಿವರ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ. ಫೀಲ್ ಮಾಡಿ, ಆ ಹ್ಯಾಪಿನೆಸ್ ನ ಫೀಲ್ ಮಾಡಿ. ಆ ಮೂಮೆಂಟ್ಸ್ ನ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಎಲ್ಲ ಪಡ್ಕೊಂಡಿದ್ದೀರಾ, ಅಚೀವ್ ಮಾಡಿದಾಗ ಹೇಗೆ ಅನ್ನಿಸ್ತಾ ಇದೆ? ಹಸ್ತಗಳ ಮುಖಾಂತರ ನಿಮ್ಮ ಲೆಟರ್ಗೆ ಗ್ರಾಟಿಟ್ಯೂಡ್ ನ ಕೊಡಿ, ಎನರ್ಜಿನ ಕೊಡಿ, ಥ್ಯಾಂಕ್ ಯು ಹೇಳಿ, ಪ್ರೀತಿಯನ್ನ ಕೊಡಿ, ಲವ್ ನ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ನ ಪಾಸ್ ಮಾಡ್ತಾ, ಎನರ್ಜಿನ ಪಾಸ್ ಮಾಡ್ತಾ, ನಿಮ್ಮ ವಿಶ್ ಲೆಟರ್ ನ ಹಗ್ ಮಾಡಿ, ಕಿಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸೋ ಹ್ಯಾಪಿ, ಇದೆಲ್ಲ ನಂಗೆ ಅಚೀವ್ ಆಗಿದೆ ಅಂತ ಹೇಳ್ಕೊಳ್ತಾ. ಹಾಗೆ
ದಟ್ಸ್ ಇಟ್. ಈಗ ಪ್ರತಿಯೊಬ್ರು ಕ್ಯಾಂಡಲ್ ಮತ್ತೆ ದೀಪ ಹಚ್ಕೊಳ್ಳಿ. ಕ್ಯಾಂಡಲ್ ಅಥವಾ ದೀಪವನ್ನ ಹಚ್ಕೊಳ್ಳಿ. ಡನ್. ಕ್ಯಾಂಡಲ್ ಅಥವಾ ದೀಪ ಹಚ್ಕೊಂಡ್ಮೇಲೆ ನೀವು ಬರ್ದಿರ್ತಕ್ಕಂತ ವಿಶ್ ಲೆಟರ್ನ ಹೋಲ್ಡ್ ಮಾಡಿ, ಹೋಲ್ಡರ್ ಅಲ್ಲಿ ಹೋಲ್ಡ್ ಮಾಡ್ತಾ ತಟ್ಟೆ ಅಥವಾ ಬೌಲ್ ಏನಿದೆ ತಗೊಳ್ಳಿ, ಬರ್ನ್ ಮಾಡಿ. ದೀಪ ಅಥವಾ ಕ್ಯಾಂಡಲ್ ಏನ್ ಹಚ್ಕೊಂಡಿದ್ದೀರಾ ಬರ್ನ್ ಮಾಡಿ. ಇದರ ಆಶಸ್ ಬೂದಿ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳ್ಬೇಕು ಆ ರೀತಿಯಾಗಿ. ಎಸ್. ಕಂಪ್ಲೀಟ್ ಆಗಿ ಬರ್ನ್ ಆಗ್ಲಿ. ಡನ್. ವೆರಿ ಗುಡ್. ಕ್ಯಾಂಡಲ್ ಹಾಗೆ ಇರಲಿ, ದೀಪ ಹಾಗೆ ಇರಲಿ. ಕ್ಯಾಂಡಲ್ ಜೊತೆಗೆ ಮೆಡಿಟೇಷನ್ ಮಾಡೋಣ ವಂಡರ್ಫುಲ್ ಆಗಿ. ಆಯ್ತಾ ಎಲ್ಲಾರ್ದು? ಡನ್. ಎಲ್ಲರೂ ಬರ್ನ್ ಮಾಡಿದ್ರ? ಸೊ ಈಗ ಈ ಒಂದು ಆಶಸ್ ನ ಏನ್ ಮಾಡೋಣ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ಪ್ರತಿಯೊಬ್ಬರು ರೈಟ್ ನಾವು ಆಚೆ ಹೋಗ್ತೀರಾ, ಬಾಲ್ಕನಿಗೆ ಅಥವಾ ಟೆರೆಸ್ಗೆ ಹೊರಗಡೆ ಹೋಗ್ಬಿಟ್ಟು ಇದನ್ನ ಇಟ್ಕೊಳ್ಳಿ. ಆಚೆ ಯೂನಿವರ್ಸ್ ನ ಆಕಾಶವನ್ನ ನೋಡ್ತಾ ಪ್ರೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಎಲ್ಲ ನನ್ನ ವಿಶಸ್ ಅಚೀವ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಬ್ಲೋ ಮಾಡಿ ಜೋರಾಗಿ. ತಟ್ಟೆಲಿರೋ ಆಶಸ್ ಎಲ್ಲ ಆಕಾಶಕ್ಕೆ ಗಾಳಿಗೆ ತಲುಪ್ಲಿ. ಅಲ್ಲೇ ನಿಂತ್ಕೊಂಡು 30 ಸೆಕೆಂಡ್ ಕಣ್ ಮುಚ್ಕೊಂಡು ಪ್ರೇ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡಿ ಎಲ್ಲ ಅಚೀವ್ ಆಗಿದೆ ಅಂತ ಹೇಳ್ಬಿಟ್ಟು. 30 ಸೆಕೆಂಡ್ ನಂತರ ಎಲ್ಲರೂ ವಾಪಸ್ ಬನ್ನಿ. ಓಕೆ, ರೈಟ್ ನಾವು ಎಲ್ಲರೂ ಮಾಡಿಬಿಟ್ಟು ವಾಪಸ್ ಬನ್ನಿ. ನಾನು ಕೂಡ ಮಾಡಿ ವಾಪಸ್ ಬರ್ತೀನಿ. ಓಕೆ, ಎಸ್.
ಎಸ್. ಸೊ ಕ್ಯಾಮ್ರಾ ಆನ್ ಆಗಿರೋರು ವಾಪಸ್ ಬಂದಾಗ ಕಾಣಿಸ್ತಾ ಇದ್ದೀರಾ ಅಂದ್ರೆ ಮುಗ್ದಿದೆ ಬಂದಿದ್ದೀರಾ ಅಂತ ಅರ್ಥ. ಕ್ಯಾಮ್ರಾ ಆಫ್ ಆಗಿರೋರು ನನ್ಗೆ ಗೊತ್ತಾಗಲ್ಲ ನೀವು ಬಂದಿದ್ದೀರಾ ಇಲ್ವಾ ಅಂತೇಳಿ. ಸೊ ಇಫ್ ಯು ಆರ್ ಡನ್ ಡಿ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇಫ್ ಯು ಆರ್ ಬ್ಯಾಕ್ ಲೆಟ್ ಮಿ ನೋ. ಈಗ ಒಂದು ಅದ್ಭುತವಾದ ಧ್ಯಾನವನ್ನ ಮಾಡೋಣ. ರೈಟ್. ಸೊ ಪ್ರತಿಯೊಬ್ರು ಮಾಡಿ, ಲೈವ್ ಅಲ್ಲಿ ಮಾಡಿ. ಬಿಕಾಸ್ ನೋಡಿ ಕೇಳಿಸ್ಕೊಳ್ಳಿ, ಒಬ್ರೇ ಧ್ಯಾನ ಮಾಡೋಕ್ಕೂ ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಧ್ಯಾನ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದರಲ್ಲೂ ಈ ತರ ಗುರುಗಳ ಜೊತೆ 660 ಜನರ ಜೊತೆ ಒಟ್ಟಿಗೆ ಧ್ಯಾನ ಮಾಡಿದಾಗ ಆ ಹೈ ಎನರ್ಜಿ ವೈಬ್ರೇಷನ್ ಏನಿದೆ ನಿಮ್ಮ ವಿಶಸ್ಗೆಲ್ಲ ಏನಾಗುತ್ತೆ, ಎನರ್ಜಿನ ಕೊಡುತ್ತೆ. ಸೊ ಬೇಗ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ, ಅಚೀವ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇಕ್ ಶೋರ್ ದಟ್ ಎಲ್ಲರೂ ಕ್ಯಾಮರಾ ಆನ್ ಮಾಡ್ತಾ ಈ ಒಂದು ಧ್ಯಾನವನ್ನ ಮಾಡಿ ಎಲ್ಲರೂ ಕೂಡ. ಓಕೆ, ಕಂಪಲ್ಸರಿ. ಸೊ ಒಂದು ಹೀಲಿಂಗ್ ಪ್ರೇಯರ್ ಕೂಡ ಮಾಡೋಣ ಪ್ರತಿಯೊಬ್ರು. ಸಿಟ್ ಸ್ಟ್ರೈಟ್, ಟೇಕ್ ದ ವಾಟರ್ ಬಾಟಲ್, ನೀರ್ ಬಾಟಲ್ ತಗೊಳ್ಳಿ. ಹಾಗೆ ಯಾರ ಹತ್ರ ಸ್ಫಟಿಕ, ಕ್ರಿಸ್ಟಲ್ಸ್, ಯಂತ್ರಗಳಿದೆ ಅದೆಲ್ಲ ಕೈ ತಗೊಳ್ಳಿ, ಜೊತೆಗೆ ಇಟ್ಕೊಳ್ಳಿ. ನೀರ್ ಬಾಟಲ್ ಜೊತೆಗೆ ಇಟ್ಕೊಳ್ಳಿ ಹೀಗೆ. ಇಲ್ಲ ಅಂದವರು ಜಸ್ಟ್ ಬಾಟಲ್ ಇಟ್ಕೊಳ್ಳಿ ಸಾಕು. ಸೊ ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ ಪ್ರತಿಯೊಬ್ರು. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ದೀರ್ಘವಾದ ಉಸಿರಾಟವನ್ನ ಮಾಡಿ. ಫೀಲ್ ಮಾಡಿ, ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿಯ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಸೋಲ್ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ತಾ ಹಸ್ತಗಳ ಮುಖಾಂತರ ನೀರ್ ಬಾಟಲ್ಗೆ ಅಥವಾ ಯಂತ್ರಗಳಿಗೆ ಎಲ್ಲದಕ್ಕೂ ಎನರ್ಜಿ ಕೊಡ್ತಾ ಹೇಳ್ಕೊಳ್ಳಿ. ನಿಮಗ್ ನೀವು ಹೇಳ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ಪ್ರೇಯರ್ನ ಹೇಳ್ಕೊಳ್ಳಿ. ಮೈ ಮೈಂಡ್ ಈಸ್ ಹೀಲಿಂಗ್. ನನ್ನ ಮನಸ್ಸು ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ. ಮೈ ಬಾಡಿ ಈಸ್ ಹೀಲಿಂಗ್. ನನ್ನ ದೇಹ ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ. ಮೈ ಹಾರ್ಟ್ ಈಸ್ ಹೀಲಿಂಗ್. ನನ್ನ ಹೃದಯ, ಭಾವನೆಗಳೆಲ್ಲ ಹೀಲ್ ಆಗ್ತಾ ಇದೆ. ಐ ವೆಲ್ಕಮ್ ಆಲ್ ಸಾರ್ಟ್ ಆಫ್ ಲವ್ ಇನ್ ಟು ಮೈ ಲೈಫ್. I welcome all sort of love into my life. I welcome good health. I welcome abundance. I welcome positive energy into my life. I welcome positive, good people into my life. I welcome positive mindset into my life. I am aligned with the universe energy. I am attracting only positive things in my life. I am connected with universe. I am connected with divine energy. I am connected with positive energy.
ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಇಮ್ಯಾಜಿನ್ ಮಾಡಿ ಇವಾಗ ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ, ಪ್ರತಿಯೊಂದೊಂದು ಪಡ್ಕೊಂಡಿದ್ದೀರಾ. ಇಮ್ಯಾಜಿನ್ ಮಾಡ್ತಾ ಹೋಗಿ. ಆ ಸಿಚುಯೇಷನ್ನ ಕಣ್ಮುಂದೆ ಕಲ್ಪನೆ ಮಾಡಿ, ಆ ಖುಷಿಯನ್ನ ಫೀಲ್ ಮಾಡಿ, ಹ್ಯಾಪಿನೆಸ್ನ ಫೀಲ್ ಮಾಡ್ತಾ ನೀರಿಗೆ ಎನರ್ಜಿ ಕೊಡಿ. ಹೇಳ್ತಾ ಹೋಗಿ, ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಸೋ ಮಚ್, ನನ್ನ ಎಲ್ಲ ವಿಶಸ್ ಫುಲ್ಫಿಲ್ ಆಗೋ ಥರ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಯೂನಿವರ್ಸ್. ನೀರಿಗೆ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ ಕೀಪ್ ದ ಬಾಟಲ್. ಹಾಗೆ ಕ್ರಿಸ್ಟಲ್ಸ್ ಯಂತ್ರಗಳೆಲ್ಲ ಕೆಳಗಡೆ ಇಟ್ಬಿಟ್ಟು ಹಸ್ತಗಳಲ್ಲಿ ಜ್ಞಾನ ಮುದ್ರೆನ ಇಟ್ಕೊಳ್ತಾ, ಎರಡೂ ಹಸ್ತಗಳಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ತಾ, ಬೆನ್ನು ನೇರ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಫೋಕಸ್ ಮಾಡ್ತಾ ಓಂಕಾರವನ್ನ ಇಮ್ಯಾಜಿನ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಈ ಪವರ್ಫುಲ್ ಮಂತ್ರವನ್ನ ಎನರ್ಜಿನ ರಿಸೀವ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम्। क्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम्। जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम्। वं ह्रूं ह्रूं कामये
बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् इन्द्रादिविलसदद्वन्द्ववन्दिते करुणामयी तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठे नरः षण्मासेः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः Feel the energy, feel the vibrations. ಎರಡೂ ಹಸ್ತಗಳನ್ನ ಮೇಲಕ್ಕೆತ್ತಿ, raise your hands, fingers open, ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಹಸ್ತಗಳ ಮುಖಾಂತರ. ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ನನ್ನ ಮೈಂಡ್ ಅಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ತಾ ನಿಮ್ಮ ಹಸ್ತಗಳಲ್ಲಿ
ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಒಂದು ಎನರ್ಜಿ, ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ತುಂಬಿಕೊಂಡಿದೆ. ಹೆವಿನೆಸ್ ನ ಫೀಲ್ ಮಾಡಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಅಲ್ಲಿರೋ ಎಲ್ಲ ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಅವರೆಲ್ಲ ವಿಶಸ್ ಕೂಡ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡೂ ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಅಮಾವಾಸ್ಯೆ ರಿಚುವಲ್ಗೆ ನಮ್ಮ ಕಮ್ಯುನಿಟಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ದೇಹದ ಅವಶ್ಯಕತೆ ಇರೋ ಭಾಗಕ್ಕೆ ಎಲ್ಲ ಕಡೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್, ಈಗ ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಇದು ನಿಮ್ಮ ವಿಶಸ್ ಇಂದ ಚಾರ್ಜ್ ಮಾಡಿರೋ ವಾಟರ್. ಇದು ಅರ್ಧ ಬಾಟಲ್ ನೀವು ಕುಡಿತೀರಾ ಈಗ, ಇನ್ನು ಅರ್ಧ ಬಾಟಲ್ ಸೆಷನ್ ನಂತರ ಇವಾಗ ಗಿಡಕ್ಕೆ ಹಾಕ್ತೀರಾ, ಸರಿನಾ? ಸೊ ಈ ನೀರು ಚಾರ್ಜ್ ಆಗಿರೋ ನೀರನ್ನ ನೀವು ಕುಡಿಯೋದ್ರಿಂದ, ಜೊತೆಗೆ ಅರ್ಧ ಬಾಟಲ್ ನೀರು ಗಿಡಕ್ಕೆ ಹಾಕೋದ್ರಿಂದ, ಸೊ ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಶಸ್ ಬೆಳೆಯುತ್ತೆ. ನಿಮ್ಮಲ್ಲಿ ಅರ್ಧ ನೀರು ನೀವು ಕುಡ್ದಿರ್ತೀರಾ, ಸೊ ನಿಮ್ಮಲ್ಲೂ ಆ ವಿಶಸ್ ಬೆಳೀತಾ ಬೆಳೀತಾ ಅಚೀವ್ ಆಗುತ್ತೆ. ಸೊ ರೈಟ್ ನೌ ಅರ್ಧ ಬಾಟಲ್ ನೀರನ್ನ ಕುಡಿತೀರ ಎಲ್ಲರೂ. ಡ್ರಿಂಕ್ ವಾಟರ್. ಡನ್. ಸೊ ನಿಮ್ ಮನೆ ಹತ್ರ ಸುತ್ತಮುತ್ತ ತುಳಸಿ ಗಿಡ ಯಾವ್ದಾದ್ರು ಒಂದ್ ಗಿಡ ಇದ್ದೇ ಇರುತ್ತೆ, ಬೆಳೀತಾ ಇರ್ತಕ್ಕಂಥ ಒಂದು ಒಳ್ಳೆ ಮರ ಗಿಡ ಇರುತ್ತೆ. ಆ ಗಿಡಕ್ಕೆ ನೀರನ್ನ ಹಾಕಿ, ಈಗ್ಲೇ ಸೆಷನ್ ನಂತರ ಹಾಕ್ಬೇಕು. ಡನ್ ಮಾಡ್ತೀರಾ? ಸೊ ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ. ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ಬಂತು ನಮಗೆ. ಎಲ್ಲ ಈ ಮಕ್ಕಳು ನಾವೇ ಸರ್ ತುಂಬಾನೇ ಚೆನ್ನಾಗಿತ್ತು, ತುಂಬಾ Awesome, awesome. Gratitude go I am so happy that ಸಾಕಷ್ಟು ಜನ they will do with their family. ಅವರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತು ಮಾಡ್ತಾರೆ, ಮಕ್ಕಳ ಜೊತೆ ಎಲ್ಲ ಕೂರಿಸಿ ಮಾಡಿಸ್ತಾರೆ. So nice, right? Wonderful. You will get connected with universe and ನಿಮ್ಮ ವಿಶಸ್ ಫುಲ್ಫಿಲ್ ಮಾಡ್ಲಿಕ್ಕೆ ಇದೆಲ್ಲ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ರಿಚುವಲ್. ಓಕೆ, ಬರೇ ಒಂದು ಸರಿ ಮಾಡಿದ್ರೆ ಸಾಲಲ್ಲ, ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇದನ್ನೆಲ್ಲ ಮಾಡ್ತಾ ಬನ್ನಿ. ಗೆಟ್ ಕನೆಕ್ಟೆಡ್. ಇಟ್ಸ್ ಫ್ರೀ ಆಗಿ ನಾವು ಮಾಡಿಸ್ತಾ ಇರೋಂಥದ್ದು. ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ಲಿ, ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಸೊ ಇನ್ವೈಟ್ ಮಾಡಿ. ಈಗ ಅಪ್ ಟು 1000 ಮೆಂಬರ್ಸ್ ವರ್ಗೂ ಅವೈಲಬಿಲಿಟಿ ಇದೆ ಝೂಮ್ ಅಲ್ಲಿ. ಸೊ 660 ಜನ ಜಾಯ್ನ್ ಆಗಿ, ಲೆಟ್ಸ್ ಸಿ ನೆಕ್ಸ್ಟ್ ಟೈಮ್ಗೆ ಒಂದು 800, 900, 1000 ಜನ ಆಗಲಿ, ಸರಿನಾ? ಸೊ ಇನ್ ಕೇಸ್ ಮಿಸ್ ಮಾಡಿದ್ರೆ ಸೇಮ್ ರಿಪ್ಲೈ ಬರುತ್ತೆ, ಅಂದ್ರೆ ರೆಕಾರ್ಡಿಂಗ್ ಬರುತ್ತೆ.
ಲೈವ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನೋಡ್ಕೊಂಡು ಇವತ್ತು ರಾತ್ರಿ ಅಥವಾ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡಿ ಮುಗಿಸಿ. ಓಕೆ, ಹುಣ್ಣಿಮೆ ಅಮಾವಾಸ್ಯೆಯ ಪ್ರಭಾವ ಒಂದಿನ ಹಿಂದೆ ಒಂದಿನ ಆಮೇಲೆ ಇದ್ದೇ ಇರುತ್ತೆ. ಸೊ ಮಾಡ್ಬೋದು, 24 hours ಒಳಗಡೆ ನೀವು ಮಾಡಿ ಮುಗಿಸ್ಬೋದು, ನೋ ಇಶ್ಯೂಸ್. ಡನ್. ಈಗ ಕ್ಯಾಂಡಲ್ ಆರಿಸ್ಬೋದು, ನೋ ಪ್ರಾಬ್ಲಮ್. ಕ್ಯಾಂಡಲ್ ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ ಅಥವಾ ಬೇರೆ ರೀತಿ ಆರಿಸಿ. ಓಕೆ, ವಾಟ್ ಅಬೌಟ್ ಡಸ್ಟ್ ಏನ್ ಮಾಡ್ಬೇಕಾ? ಅವಾಗ್ಲೇ ಹೇಳಿಲ್ವಾ, ಆಕಾಶಕ್ಕೆ ಹೋಗಿ ಆಚೆ ಹೋಗ್ಬಿಟ್ಟು ಟೆರೆಸ್ ಬಾಲ್ಕನಿಗೆ ಆಕಾಶಕ್ಕೆ ಬ್ಲೋ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಮಾಡಿ, ಈಗ ಸೆಷನ್ ನಂತರ ಮಾಡಿ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಡೈಲಿ ಅಲ್ಲ, ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡೋದಿದ್ದು, ಡೈಲಿ ಮಾಡೋದಲ್ಲ. ಓಕೆ, ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ನೈಟ್, ಶುಭರಾತ್ರಿ. Thank you, so thank you, much. sir. Thank you, Guruji. Thank you very much. Thank you very much. Thank you very much. ಯೂಟ್ಯೂಬ್ ಲಿಂಕ್ ಅಂತ ಶೇರ್ ಮಾಡಿ, ಯಾರೋ ಕೇಳ್ತಾ ಇದ್ದಾರೆ. Thank you so much. Thank you, Guruji. Thank you so much. ಹುಷಾರಿಲ್ಲ ಕೂತ್ಕೊಂಡ್ ಮಾಡಿದೆ ಸರ್, ನೆಟ್ವರ್ಕ್ ಹೋಯ್ತು ನೀರಿನ ಬಗ್ಗೆ ಹೇಳುವಾಗ ಬಾಟ್ಲಿ ನೀರ್ ಬಗ್ಗೆ. Thank you so much. Here is a YouTube link. ನನ್ನ ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಇದು. ಸೊ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೋ ದಟ್ ನಿಮಗೆ ರೆಕಾರ್ಡಿಂಗ್ ಅಪ್ಡೇಟ್ ಆಗ್ತಿದ್ದಂಗೆ ಅಥವಾ ಬೇರೆ ಬೇರೆ ವಿಡಿಯೋಸ್ ಅಪ್ಡೇಟ್ ಆಗ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ನೀವು ಕಲಿಬೋದು, ವಿಡಿಯೋನ ನೋಡ್ಬೋದು. ಓಕೆ, ಸೊ ಚಾಟ್ ಬಾಕ್ಸ್ ಹಾಕಿದ್ದೀನಿ, ರೈಟ್ ನಾವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ನೋಟಿಫಿಕೇಶನ್ಸ್. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ನೆನ್ಪಿರ್ಲಿ, ಅರ್ಧ ಬಾಟಲ್ ನೀರ್ ಕುಡ್ದಿದ್ದೀರಾ, ಇನ್ನು ಅರ್ಧ ಬಾಟಲ್ ನ ಗಿಡಕ್ಕೆ ಹಾಕ್ಬೇಕು. ಇವಾಗ ಯಾವ್ದಾದ್ರು ಒಳ್ಳೆ ಬೆಳೀತಾ ಇರೋಂಥ ಗಿಡ, ಮರ ಯಾವ್ದಕ್ಕಾದ್ರೂ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಸೆಷನ್ ಅಲ್ಲಿ. ಥ್ಯಾಂಕ್ ಯು. ಹ್ಯಾಪಿ ನೈಟ್. Happy night. ಆಲ್ಫಾಬೆಟ್ಸ್ ನೋಟ್ಸ್ ಕಳಿಸ್ತೀನಿ ಸರ್ ಒಂದೇ ಒಂದೇ ಕ್ವಶನ್, ಮೇಲೆ ಏನು ಬರ್ಕೋಬಹುದು ಸರ್ ನಾವು? Thank you so much. Happy night. Shubharatri. See you next class.